ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸ್ವರೆಗೆ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡಿದ್ದೀವಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಚಾಪ್ಟ್ರಲ್ಲಿ. ದಟ್ ಮೀನ್ಸ್ ಇಂಪಾರ್ಟೆನ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅದಷ್ಟು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ಸ್ ಅಂದ್ಬಿಟ್ಟು 3 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಡಿಸಿಷನ್ಸ್ ಯಾವುದ್ಯಾವುದು ಅಂತಂದರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ನು, ಫೈನಾನ್ಸಿಂಗ್ ಡಿಸಿಷನ್ನು, ಡಿವಿಡೆಂಡ್ ಡಿಸಿಷನ್. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂದರೆ ಕರೆಂಟ್ ಅಸೆಟ್ಸ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಇದನ್ನು ಡಿಸೈಡ್ ಮಾಡೋಕ್ಕೆ ಏನಂತ ಕರಿತೀವಿ ಇನ್ವೆಸ್ಟ್ಮೆಂಟ್ ಡಿಸಿಷನ್. ಫೈನಾನ್ಸಿಂಗ್ ಡಿಸಿಷನ್ ಅಂದರೆ ಒಂದು ಬಿಸ್ನೆಸ್ಗೆ ಬೇಕಾದಂಥ ಕ್ಯಾಪಿಟಲನ್ನು 2 ಸೋರ್ಸಸ್ಸಿಂದ ನಾವು ರೈಸ್ ಮಾಡ್ತೀವಿ. ಒಂದು ಡೆಟ್ಟು ಮತ್ತು ಈಕ್ವಿಟಿ. ಈಕ್ವಿಟಿ ಅಂದರೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕರಿತೀವಿ, ಅಂದರೆ ಓನರ್ಸಿಂದ ಕಲೆಕ್ಟ್ ಮಾಡ್ತಕ್ಕಂಥ ಅಮೌಂಟು. ಡೆಟ್ ಅಂದರೆ ಔಟ್ಸೈಡರ್ಸಿಂದ ಕಲೆಕ್ಟ್ ಮಾಡ್ತಕ್ಕಂಥ ಅಮೌಂಟು. ಸೊ ಡೆಟ್ ಮುಖಾಂತರ ಎಷ್ಟು ಅಮೌಂಟ್ ತರಬೇಕು, ಈಕ್ವಿಟಿ ಮುಖಾಂತರ ಎಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂಥ ಡಿಸಿಷನ್ಗೆ ಏನಂತ ಕರಿತೀವಿ ನಾವು ಫೈನಾನ್ಸಿಂಗ್ ಡಿಸಿಷನ್ ಅಂತ. ನೆಕ್ಸ್ಟು ಡಿವಿಡೆಂಡ್ ಡಿಸಿಷನ್ ಅಂತ. ಡಿವಿಡೆಂಡ್ ಡಿಸಿಷನ್ ಅಂತ ಅಂದರೆ ನಾವೊಂದು ಕಂಪನಿ ಅರ್ನ್ ಮಾಡಿರೋ ಪ್ರಾಫಿಟಲ್ಲಿ ಎಷ್ಟು ಅಮೌಂಟನ್ನು ಡಿವಿಡೆಂಡ್ ಅಂತ ಪೇ ಮಾಡಬೇಕು, ಎಷ್ಟು ಅಮೌಂಟನ್ನು ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಇಟ್ಕೊಬೇಕು, ಇದ್ರ ಬಗ್ಗೆ ಡಿಸೈಡ್ ಮಾಡೋದಕ್ಕೆ ಏನಂತ ಕರಿತೀವಿ ಡಿವಿಡೆಂಡ್ ಡಿಸಿಷನ್ ಅಂದ್ಬಿಟ್ಟು. ಆ ಡಿವಿಡೆಂಡ್ ಡಿಸಿಷನನ್ನು ತಗೊಳ್ಳೋದಕ್ಕೆ ಯಾವ್ಯಾವ ಫ್ಯಾಕ್ಟರ್ಸ್ ನಮಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಚಾಪ್ಟ್ರಲ್ಲಿ ಇನ್ನೆರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಏನೇನು ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸು ಮತ್ತು ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ಗೆ ಅಫೆಕ್ಟ್ ಮಾಡ್ತಕ್ಕಂಥ ಫ್ಯಾಕ್ಟರ್ಸು ಯಾವುದ್ಯಾವುದು ಅಂದ್ಬಿಟ್ಟು. ಸೊ ಬಿಫೋರ್ ದಟ್ ವಿ ನೀಡ್ ಟು ನೋ ದಿ ಮೀನಿಂಗ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಅಂದರೆ ಏನು ಅಂದ್ಬಿಟ್ಟು, ನೀವೊಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾದ್ರೆ, ಅದೊಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ರನ್ ಮಾಡಬೇಕಾದ್ರೆ ನಿಮಗೆ 2 ರೀತಿಯಾದಂಥ ಅಸೆಟ್ಸ್ ಬೇಕಾಗುತ್ತೆ. 2 ಟೈಪ್ಸ್ ಆಫ್ ಅಸೆಟ್ಸು ತುಂಬಾ ನೆಸೆಸಿಟಿ ಇರುತ್ತೆ. ಯಾವುದ್ಯಾವುದು ಅಂದರೆ ಫಿಕ್ಸ್ಡ್ ಅಸೆಟ್ಸು ಮತ್ತು ಕರೆಂಟ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್. ಯಾಕೆಂದರೆ ಇದು 2 ರೀತಿಯಾದಂಥ ಅಸೆಟ್ಸ್ ಇದ್ದರೆ ಮಾತ್ರ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ರನ್ ಮಾಡೋದಕ್ಕೆ ಸಾಧ್ಯ. ಆ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಕ್ಯಾಪಿಟಲನ್ನೇ ನಾವು ಫಿಕ್ಸ್ಡ್ ಕ್ಯಾಪಿಟಲು ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಅದಾಯ್ತಲ್ಲ. ಸೊ ಫಿಕ್ಸ್ಡ್ ಅಸೆಟ್ಸ್ ಏನು ಬೇಕು, ಆ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಕ್ಯಾಪಿಟಲು ಫಿಕ್ಸ್ಡ್ ಕ್ಯಾಪಿಟಲು, ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಕ್ಯಾಪಿಟಲನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಫಸ್ಟ್ ನಾವು ಡಿಸ್ಕಸ್ ಮಾಡೋದೇನೆಂದರೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂದರೆ ಏನು. ಫಿಕ್ಸ್ಡ್ ಕ್ಯಾಪಿಟಲ್ ಈಸ್ ರೆಫರ್ಸ್ ಟು ಇನ್ವೆಸ್ಟ್ಮೆಂಟ್ ಇನ್ ಲಾಂಗ್ ಟರ್ಮ್ ಅಸೆಟ್ಸ್ ಆರ್ ಫಿಕ್ಸ್ಡ್ ಅಸೆಟ್ಸ್. ಅಂದರೆ ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಅಮೌಂಟ್ಗೆ ನಾವು ಏನಂತ ಕರಿತೀವಿ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಮತ್ತು ಇವನ್ನ ಯಾಕೆ ಲಾಂಗ್ ಟರ್ಮ್ ಅಸೆಟ್ಸ್ ಅಂತ ಕರಿತೀವಿ ಅಂದರೆ ಫಿಕ್ಸ್ಡ್ ಅಸೆಟ್ಸ್ಗೆ ಲೈಫ್ ಏನಾಗಿರುತ್ತೆ, ಲಾಂಗ್ ಲೈಫ್ ಇರುತ್ತೆ ಈ ಅಸೆಟ್ಸ್ಗೆ. ಯಾವುದಕ್ಕೆ, ಫಿಕ್ಸ್ಡ್ ಅಸೆಟ್ಸ್ಗೆ. ಗೊತ್ತಾಯ್ತಲ್ಲ. ಫಿಕ್ಸ್ಡ್ ಕ್ಯಾಪಿಟಲ್ ಅಂದರೆ ಏನು ಅಂದರೆ ದಿ ಅಮೌಂಟ್ ಇನ್ವೆಸ್ಟೆಡ್ ಆನ್ ಫಿಕ್ಸ್ಡ್ ಅಸೆಟ್. ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಕ್ಯಾಪಿಟಲ್ಗೆ ನಾವೇನಂತ ಕರಿತೀವಿ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಎಷ್ಟು ಕ್ಯಾಪಿಟಲನ್ನು ಫಿಕ್ಸ್ಡ್ ಅಸೆಟ್ಸ್ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು ಅಥವಾ ಎಷ್ಟು ಅಮೌಂಟ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ನಮಗೆ ಕೆಲವೊಂದು ಫ್ಯಾಕ್ಟರ್ಸನ್ನು ನಾವು ಕನ್ಸಿಡ್ರೇಷನಿಗೆ ತೊಗೊಬೇಕು. ಅದೇನು ಅಂತ ನೋಡೋಣ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂದರೆ ಒಂದು ಕಂಪನಿಗೆ ಫಿಕ್ಸ್ಡ್ ಕ್ಯಾಪಿಟಲ್ ಎಷ್ಟು ಬೇಕು, ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಕೆಲವೊಂದು ಫ್ಯಾಕ್ಟರ್ಸ್ ಇದೆ, ಅಫೆಕ್ಟ್ ಮಾಡುತ್ತೆ ನಮಗೆ. ಯಾವುದು ಅನ್ನೋದನ್ನು ನೋಡೋಣ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. 4 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವೆಶನ್ ಇದು. ಫಸ್ಟ್ ಒನ್, ನೇಚರ್ ಆಫ್ ಬಿಸ್ನೆಸ್. ದಿ ಅಮೌಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬೇಸಿಕಲಿ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ದಿ ಬಿಸ್ನೆಸ್. ಅಂದರೆ ಫಿಕ್ಸ್ಡ್ ಕ್ಯಾಪಿಟಲ್ ಎಷ್ಟು ಬೇಕು ಒಂದು ಬಿಸ್ನೆಸ್ಗೆ ಅಂದರೆ ಬೇಸಿಕಲಿ ಅದು ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ ಅಂದರೆ ನೇಚರ್ ಆಫ್ ದಿ ಬಿಸ್ನೆಸ್. Some business requires huge fixed capital and some need little fixed capital depending on their operations. The need for fixed capital will be more as the concern need to invest on fixed assets like plant, machinery and buildings, etc. ಅಂದರೆ ನಿಮ್ಮ ನೇಚರ್ ಆಫ್ ಆಪರೇಷನ್ಸ್ ಏನಿದೆ ಅಥವಾ ನೇಚರ್ ಆಫ್ ಬಿಸ್ನೆಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲಿ ನೀವು ಅಸೆಟ್ಸನ್ನು ಜಾಸ್ತಿ ಯೂಸ್ ಮಾಡ್ತೀರಾ, ಫಿಕ್ಸ್ಡ್ ಅಸೆಟ್ಸ್ ಲೈಕ್ ಪ್ಲಾಂಟು, ಮೆಷಿನರಿ, ಬಿಲ್ಡಿಂಗ್ಸ್, ಅಸೆಟ್ಸನ್ನು ನೀವು ಜಾಸ್ತಿ ಯೂಸ್ ಮಾಡೋ
ಆ್ಯಕ್ಟಿವಿಟೀಸನ್ನು ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಏನಾಗುತ್ತೆ ಜಾಸ್ತಿ ಬೇಕಾಗುತ್ತೆ. ಗೊತ್ತಾಯ್ತಲ್ಲ, ಫಿಕ್ಸ್ಡ್ ಕ್ಯಾಪಿಟಲ್ಲು ಡಿಪೆಂಡ್ ಆಗೋದು ಯಾವ್ದ್ರ ಮೇಲೆ ಅಂದರೆ ನೇಚರ್ ಆಫ್ ದಿ ಬಿಸ್ನೆಸ್ ಅಂತ. ಯಾವ ಬಿಸ್ನೆಸ್ಸಲ್ಲಿ ನೀವು ಅಸೆಟ್ಸನ್ನು ಜಾಸ್ತಿ ಯೂಸ್ ಮಾಡ್ತೀರಾ, ಸೊ ಅಲ್ಲಿ ನಿಮಗೆ ಫಿಕ್ಸ್ಡ್ ಕ್ಯಾಪಿಟಲ್ಲು ಜಾಸ್ತಿ ಬೇಕು. ಸೆಕೆಂಡ್ ಒನ್, ಸ್ಕೇಲ್ ಆಫ್ ಆಪರೇಷನ್. ದಿ ಸ್ಕೇಲ್ ಆಫ್ ಆಪರೇಷನ್ ಈಸ್ ದಿ ಅನದರ್ ಇಂಪಾರ್ಟೆಂಟ್ ಡಿಟರ್ಮಿನೆಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಸೊ ಫಿಕ್ಸ್ಡ್ ಕ್ಯಾಪಿಟಲ್ ಎಷ್ಟು ಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಯಾವುದಂದರೆ ಸ್ಕೇಲ್ ಆಫ್ ಆಪರೇಷನ್. ಲಾರ್ಜರ್ ದಿ ಸೈಜ್ ಆ್ಯಂಡ್ ದಿ ಸ್ಕೇಲ್ ಆಫ್ ಆಪರೇಷನ್ಸ್, the greater will be the amount of fixed capital requirement. ಸೊ ನೀವು ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಲಾರ್ಜ್ ಸ್ಕೇಲ್ ಆಪರೇಷನ್ಸನ್ನು ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಅಂದರೆ ಸೊ ಅಲ್ಲಿ ನಿಮಗೆ ಗ್ರೇಟರ್ ಅಮೌಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲು ರಿಕ್ವೈರ್ಮೆಂಟ್ ಇರುತ್ತೆ. ಅಥವಾ ನೀವೇನಾದರೂ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ಬೇಕಾದಂಥ ಫಿಕ್ಸ್ಡ್ ಕ್ಯಾಪಿಟಲ್ ಏನು, ಸ್ಮಾಲ್ ಅಮೌಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್. ಇಲ್ಲಿ ಸಿಂಪಲ್ಲು ಲಾರ್ಜ್ ಸ್ಕೇಲಲ್ಲಿ ಬಿಸ್ನೆಸ್ ಮಾಡಿದ್ರೆ ಲಾರ್ಜ್ ಫಿಕ್ಸ್ಡ್ ಕ್ಯಾಪಿಟಲ್ ಬೇಕು, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡಿದ್ರೆ ಸ್ಮಾಲ್ ಅಮೌಂಟ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲು ಸಾಕು. ಥರ್ಡ್ ಒನ್, ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಪ್ರಾಸ್ಪೆಕ್ಟ್ಸ್. ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಪ್ರಾಸ್ಪೆಕ್ಟ್ಸ್. ಹೈಯರ್ ಗ್ರೋತ್ ಆಫ್ ಆನ್ ಆರ್ಗನೈಸೇಷನ್ ಜನರಲಿ ರಿಕ್ವೈರ್ಸ್ ಹೈಯರ್ ಇನ್ವೆಸ್ಟ್ಮೆಂಟ್ ಇನ್ ಫಿಕ್ಸ್ಡ್ ಅಸೆಟ್ಸ್. ಅಂದರೆ ಗ್ರೋತ್ ಆಗ್ತಾ ಇದೆ, ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಆರ್ಗನೈಸೇಷನ್ ಅಂದರೆ ಅಲ್ಲಿ ನಮಗೆ ಫಿಕ್ಸ್ಡ್ ಕ್ಯಾಪಿಟಲ್ಲು ಜಾಸ್ತಿ ಬೇಕಾಗುತ್ತೆ. ಏನಕ್ಕೆ ಅಂದರೆ as the organization has to create higher capacity in order to meet the higher demand. ಸೊ ಗ್ರೋತ್ ಆಗ್ತಾ ಇದೆ ಅಂದರೆ ನಮ್ಮ ಕಂಪನಿಯ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಏನಾಗ್ತಾ ಇದೆ ಅಂತ ಅರ್ಥ, ಜಾಸ್ತಿ ಆಗ್ತಾ ಇದೆ. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅಂದರೆ ನಾವು ಆ ಡಿಮ್ಯಾಂಡನ್ನು ಪೂರೈಕೆ ಮಾಡಬೇಕಂದ್ರೆ ಅಂದರೆ ಮೀಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಪ್ರೊಡ್ಯೂಸ್ ಮೋರ್ ಗೂಡ್ಸ್. ಜಾಸ್ತಿ ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಬೇಕಂದ್ರೆ ನಮಗೆ ಅಸೆಟ್ಸ್ ಕೂಡ ಏನಾಗುತ್ತೆ, ಜಾಸ್ತಿ ಬೇಕಾಗುತ್ತೆ. ಸೊ ಗ್ರೋತ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅಲ್ಲಿ ನಮಗೆ ಫಿಕ್ಸ್ಡ್ ಕ್ಯಾಪಿಟಲ್ ಕೂಡ ಏನು ಜಾಸ್ತಿ ಬೇಕಾಗುತ್ತೆ. ಫೋರ್ತ್ ಒನ್, ಚಾಯ್ಸ್ ಆಫ್ ಟೆಕ್ನಿಕ್ ಆಫ್ ಪ್ರೊಡಕ್ಷನ್. ಅಂದರೆ ಪ್ರೊಡಕ್ಷನ್ನಲ್ಲಿ ನೀವು ಯೂಸ್ ಮಾಡೋ ಟೆಕ್ನಿಕ್ ಏನಿದೆ ಅದ್ರ ಮೇಲೂ ಕೂಡ ನಿಮಗೆ ಫಿಕ್ಸ್ಡ್ ಕ್ಯಾಪಿಟಲ್ ಎಷ್ಟು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಹೇಗೆ ಅನ್ನೋದನ್ನು ನೋಡೋಣ. ಆ್ಯನ್ ಆರ್ಗನೈಸೇಷನ್ ಮೇ ಬಿ ಕ್ಯಾಪಿಟಲ್ ಇಂಟೆನ್ಸಿವ್ ಆರ್ ಲೇಬರ್ ಇಂಟೆನ್ಸಿವ್. ನೋಡಿ, ಎರಡು ರೀತಿ ಇಲ್ಲಿದೆ ಪ್ರೊಡಕ್ಷನ್ ಟೆಕ್ನಿಕ್. ಒಂದು ಕ್ಯಾಪಿಟಲ್ ಇಂಟೆನ್ಸಿವ್, ಇನ್ನೊಂದು ಲೇಬರ್ ಇಂಟೆನ್ಸಿವ್. ಕ್ಯಾಪಿಟಲ್ ಇಂಟೆನ್ಸಿವ್ ಅಂದರೆ ನಿಮ್ಮ ಪ್ರೊಡಕ್ಷನ್ ಪ್ರೋಸೆಸ್ಸು 90% ಅಸೆಟ್ಸ್ ಮೇಲೆ, ಮೆಷಿನರೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನೀವೊಂದು ಪ್ರೊಡಕ್ಷನ್ ಪ್ರೋಸೆಸ್ ಪೂರ್ತಿ ಡಿಪೆಂಡ್ ಯಾರ ಮೇಲೆ ಆಗಿರುತ್ತೆ ಅಂದರೆ ಮೆಜಾರಿಟಿ ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಮೆಷಿನರೀಸ್ ಮೇಲೆ. ದಟ್ ಈಸ್ ಕ್ಯಾಪಿಟಲ್ ಇಂಟೆನ್ಸಿವ್. ಲೇಬರ್ ಇಂಟೆನ್ಸಿವ್ ಅಂದರೆ ಇಲ್ಲಿ ಮೆಷಿನರಿ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ, ನಮಗೆ ಲೇಬರ್ಸ್ ಇಂಪಾರ್ಟೆಂಟ್. ಅಂದರೆ ಜಾಸ್ತಿ ಡಿಪೆಂಡ್ ಆಗಿರೋದು ನಾವು ಲೇಬರ್ಸ್ ಮೇಲೆ. ಗೂಡ್ಸನ್ನು ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಅಥವಾ ಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ಮೆಷಿನರೀಸನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಇಂಟೆನ್ಸಿವ್ ಅಂತ ಕರಿತೀವಿ. ಅದೇ ಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಿ ಮೆಷಿನರೀಸ್ಗಿಂತ ಜಾಸ್ತಿ ಲೇಬರ್ಸನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂದರೆ ಲೇಬರ್ ಇಂಟೆನ್ಸಿವ್ ಅಂತ ಕರಿತೀವಿ. A capital intensive organization requires higher investment in plant and machinery when compared to labor intensive organization. ಅಂದರೆ ಇದೆರಡಕ್ಕೂ ಕಂಪೇರ್ ಮಾಡಿದಾಗ ಲೇಬರ್ ಇಂಟೆನ್ಸಿವ್ ಮತ್ತು ಕ್ಯಾಪಿಟಲ್ ಇಂಟೆನ್ಸಿವ್ ಅಂದಾಗ ಕ್ಯಾಪಿಟಲ್ ಇಂಟೆನ್ಸಿವ್ ಆರ್ಗನೈಸೇಷನ್ ಏನಿದೆ ಅಂದರೆ ಎಲ್ಲಿ ನಾವು ಮೆಷಿನರೀಸನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಗೂಡ್ಸ್ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ, ಅಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟು ಜಾಸ್ತಿ ಇರುತ್ತೆ. ಲೇಬರ್ ಇಂಟೆನ್ಸಿವ್ ಇಂಡಸ್ಟ್ರೀಸಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ಲು ಕಡಿಮೆ ಬೇಕಾಗುತ್ತೆ. ನೆಕ್ಸ್ಟು ಮೆಥಡ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅಕ್ವಿಸಿಷನ್. ನಿಮಗೆ ಬೇಕಾದಂಥ ಫಿಕ್ಸ್ಡ್ ಅಸೆಟ್ಸನ್ನು ನೀವು ಯಾವ ರೀತಿ ಅಕ್ವೈರ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೂ ಕೂಡ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಹೇಗೆ? Organizations purchasing fixed assets on cash basis requires a large amount of fixed assets. ಸೊ ಯಾವ ಆರ್ಗನೈಸೇಷನ್ಸು ಫಿಕ್ಸ್ಡ್ ಅಸೆಟ್ಸನ್ನು ಕ್ಯಾಶ್ ಬೇಸಿಸಲ್ಲಿ ಪರ್ಚೇಸ್ ಮಾಡ್ತಾ ಇದೆ ಅಂದರೆ ಒಂದೇ ಸರಿ ಪೂರ್ತಿ ಕ್ಯಾಶನ್ನು ಕೊಟ್ಟು ಅಸೆಟ್ಸನ್ನು ಪರ್ಚೇಸ್ ಮಾಡ್ತೀವಲ್ಲ, ಸೊ ಅಲ್ಲಿ ನಮಗೆ ಫಿಕ್ಸ್ಡ್ ಕ್ಯಾಪಿಟಲ್ ಏನಾಗುತ್ತೆ, ಜಾಸ್ತಿ ಬೇಕು. ಯಾಕೆಂದರೆ ಪೂರ್ತಿ ಅಮೌಂಟನ್ನು ನಾವು ಅಟ್ ಎ ಟೈಮ್ ಪೇ ಮಾಡೋದ್ರಿಂದ ವಿ ನೀಡ್ ಮೋರ್ ಫಿಕ್ಸ್ಡ್ ಕ್ಯಾಪಿಟಲ್. Those organizations which acquire fixed assets on hire purchase and installment system requires lesser amount of fixed capital. ಸೊ ಯಾವ ಆರ್ಗನೈಸೇಷನ್ಸು ಅದೇ ಫಿಕ್ಸ್ಡ್ ಅಸೆಟ್ಸನ್ನು ಹೈರ್ ಪರ್ಚೇಸ್ ಮುಖಾಂತರ ಅಥವಾ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ ಏನಾದರೂ ಪರ್ಚೇಸ್ ಮಾಡಿದ್ರೆ ಅಲ್ಲಿ ನಮಗೆ ಕ್ಯಾಪಿಟಲ್ ಏನಾಗುತ್ತೆ, ಫಿಕ್ಸ್ಡ್ ಕ್ಯಾಪಿಟಲ್ಲು ಕಡಿಮೆ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಕ್ಯಾಶ್ ಬೇಸಿಸ್ ಆದರೆ
ಜಾಸ್ತಿ ಬೇಕು ಫಿಕ್ಸ್ಡ್ ಕ್ಯಾಪಿಟಲು, ಇನ್ಸ್ಟಾಲ್ಮೆಂಟ್ ಬೇಸಿಸ್ ಆದರೆ ಫಿಕ್ಸ್ಡ್ ಕ್ಯಾಪಿಟಲು ಕಡಿಮೆ ಬೇಕಾಗುತ್ತೆ. ನೆಕ್ಸ್ಟು ಡೈವರ್ಸಿಫಿಕೇಷನ್. Diversification of production or operation is another important factor affecting fixed capital requirement. A concern which chooses to diversify its production requires more fixed capital. So diversification ಏನು ಅಂತಂದರೆ ಬೇರೆ ಏರಿಯಾಗೆ ನಾವು ಎಂಟ್ರಿ ಕೊಡ್ತಕ್ಕಂಥದ್ದು. ಈಗ ನಾವು ಯಾವುದೋ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೀವಿ, ಅದ್ರ ಜೊತೆಗೆ ಬೇರೆ ಅದಕ್ಕೆ ಸಂಬಂಧ ಇಲ್ಲದೆ ಇರ್ತಕ್ಕಂಥ ಇನ್ನೊಂದು ಪ್ರಾಡಕ್ಟ್ ಯಾವುದೋ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ಹೊಸ್ದಾಗಿ ನಾವು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೆ ಬೇಕಾದಂಥ ಅಸೆಟ್ಸ್ ಎಲ್ಲ ನಾವು ಹೊಸ್ದಾಗಿ ಏನು ಮಾಡಬೇಕು, ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಹೊಸ್ದಾಗಿ ನಾವು ಅಸೆಟ್ಸ್ ಪರ್ಚೇಸ್ ಮಾಡಬೇಕು, ಹೊಸ್ದಾಗಿ ನಾವು ಪ್ರೊಡಕ್ಷನ್ ಪ್ರೋಸೆಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಆಬ್ವಿಯಸ್ಲಿ ನಮಗೆ ಅಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಏನಾಗಿರುತ್ತೆ, ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಇದಿಷ್ಟು ಫ್ಯಾಕ್ಟರ್ಸು ನಮ್ಮ ಒಂದು ಬಿಸ್ನೆಸ್ಸಿಗೆ ಎಷ್ಟು ಫಿಕ್ಸ್ಡ್ ಕ್ಯಾಪಿಟಲ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ. ಅಂದರೆ ಇದಿಷ್ಟು ಫ್ಯಾಕ್ಟರ್ಸನ್ನು ಕನ್ಸಿಡ್ರೇಷನಿಗೆ ತೊಗೊಂಡು ನಾವು ಡಿಸೈಡ್ ಮಾಡಬೇಕಾಗುತ್ತೆ ನಮ್ಮ ಬಿಸ್ನೆಸ್ಗೆ ಫಿಕ್ಸ್ಡ್ ಕ್ಯಾಪಿಟಲು ಎಷ್ಟು ಬೇಕು ಅಂದ್ಬಿಟ್ಟು. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದರೆ ವರ್ಕಿಂಗ್ ಕ್ಯಾಪಿಟಲ್. ಇಟ್ ರೆಫರ್ಸ್ ಟು ಇನ್ವೆಸ್ಟ್ಮೆಂಟ್ಸ್ ಇನ್ ಕರೆಂಟ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಅದೇ ರೀತಿ ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಕರೆಂಟ್ ಅಸೆಟ್ಸ್ ಸಚ್ ಆಸ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಫಿನಿಶ್ಡ್ ಗೂಡ್ಸ್, ಅಕೌಂಟ್ ರಿಸೀವಬಲ್ಸ್, ಇವೆಲ್ಲ ಏನು ಅಂದರೆ ಎಕ್ಸಾಂಪಲ್ಸ್ ಫಾರ್ ಕರೆಂಟ್ ಅಸೆಟ್ಸ್. ಈ ಕರೆಂಟ್ ಅಸೆಟ್ಸ್ಗೆ ಇನ್ವೆಸ್ಟ್ ಮಾಡೋದಕ್ಕೆ, ಈ ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಬೇಕಾದಂಥ ಕ್ಯಾಪಿಟಲ್ಗೆ ನಾವೇನಂತ ಕರಿತೀವಿ, ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ, ಸಿಂಪಲಾಗಿ ತಿಳ್ಕೊಳ್ಳಿ. ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಕ್ಯಾಪಿಟಲು ಫಿಕ್ಸ್ಡ್ ಕ್ಯಾಪಿಟಲು, ಕರೆಂಟ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಕ್ಯಾಪಿಟಲು ವರ್ಕಿಂಗ್ ಕ್ಯಾಪಿಟಲ್. ಸೊ ಈ ವರ್ಕಿಂಗ್ ಕ್ಯಾಪಿಟಲ್ನ ಡಿಸೈಡ್ ಮಾಡೋದಕ್ಕೆ ಅಥವಾ ಎಷ್ಟು ವರ್ಕಿಂಗ್ ಕ್ಯಾಪಿಟಲ್ ಬೇಕು ಅಂತ ನಾವು ಡಿಸೈಡ್ ಮಾಡೋದಕ್ಕೆ ಇಲ್ಲೂ ಕೂಡ ನಮಗೆ ಕೆಲವೊಂದು ಫ್ಯಾಕ್ಟರ್ಸು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆ ಫ್ಯಾಕ್ಟರ್ಸನ್ನು ನಾವು ಕನ್ಸಿಡ್ರೇಷನಿಗೆ ತಗೊಂಡು ನಮ್ಮ ಬಿಸ್ನೆಸ್ಸಿಗೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಯಾವ್ಯಾವ ಫ್ಯಾಕ್ಟರ್ಸ್ ಅನ್ನೋದನ್ನು ನೋಡೋಣ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಒಂದು ಬಿಸ್ನೆಸ್ಸಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿರಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಯಾವ್ಯಾವ ಫ್ಯಾಕ್ಟರ್ಸನ್ನು ನಾವು ಕನ್ಸಿಡ್ರೇಷನ್ಗೆ ತಗೊತೀವಿ. ಫಸ್ಟು ನೇಚರ್ ಆಫ್ ಬಿಸ್ನೆಸ್. ನೋಡಿ, ನೇಚರ್ ಆಫ್ ಬಿಸ್ನೆಸ್ಸು, ಸ್ಕೇಲ್ ಆಫ್ ಆಪರೇಷನ್ನು, ಗ್ರೋತ್ ಅವೆಲ್ಲ ಏನಂದರೆ ಕಾಮನ್. ಫಿಕ್ಸ್ಡ್ ಕ್ಯಾಪಿಟಲ್ ಮತ್ತು ವರ್ಕಿಂಗ್ ಕ್ಯಾಪಿಟಲ್ಗೆ ಕಾಮನ್ ಪಾಯಿಂಟ್ಸ್ ಆಗಿರುತ್ತೆ. ನೇಚರ್ ಆಫ್ ಬಿಸ್ನೆಸ್ ಅಂದರೆ ದಿ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬೇಸಿಕಲಿ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ದಿ ಬಿಸ್ನೆಸ್. ಇದು ಅಷ್ಟೇ, ಮೇಯ್ನು ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಇರಬಹುದು ಅಥವಾ ಫಿಕ್ಸ್ಡ್ ಕ್ಯಾಪಿಟಲ್ ಇರ್ಬೋದು. ಎಷ್ಟು ಬೇಕು ಅಂತ ಡಿಸೈಡ್ ಮಾಡೋದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಮೇಯ್ನಾಗಿ ನೇಚರ್ ಆಫ್ ಬಿಸ್ನೆಸ್ ಮೇಲೆ. Due to the cash nature of the transaction in the business, some business requires huge working capital and some need little working capital for their operations. So sometimes ಏನಂದರೆ ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ ಕೆಲವೊಂದು ಬಿಸ್ನೆಸ್ಗೆ ಸ್ಮಾಲರ್ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಇದ್ದರೂ ಸಾಕು. ದಟ್ ಮೀನ್ಸ್ ನೀವು ಎಲ್ಲಿ ಜಾಸ್ತಿ ಕ್ಯಾಶ್ ಬೇಸಿಸಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ನೀವು ಪರ್ಚೇಸ್ ಮಾಡೋದಿರ್ಬೋದು, ಸೇಲ್ ಮಾಡೋದಿರ್ಬೋದು, ಕ್ಯಾಶ್ ಬೇಸಿಸಲ್ಲಿ ಇದೆ ಅಂದರೆ ನೀವು ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ತಾ ಇದ್ದೀರಾ ಕ್ಯಾಶ್ ಬೇಸಿಸಲ್ಲಿ ಅಂತಂದರೆ ನಿಮಗೇನು ಬೇಕಲ್ಲಿ ವರ್ಕಿಂಗ್ ಕ್ಯಾಪಿಟಲು ಜಾಸ್ತಿ ಬೇಕಾಗುತ್ತೆ. ಸೊ ಇಲ್ಲ ನಾವು ಕ್ರೆಡಿಟಲ್ಲಿ ನಾವು ಇದು ಮಾಡ್ತೀವಿ, ಪರ್ಚೇಸ್ ಮಾಡ್ತೀವಿ ಅಂದರೆ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಕಡಿಮೆ ಬೇಕಾಗುತ್ತೆ. ನೆಕ್ಸ್ಟು ಸ್ಕೇಲ್ ಆಫ್ ಆಪರೇಷನ್ಸ್. ದಿ ರಿಕ್ವೈರ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ಸ್ಕೇಲ್ ಆಫ್ ಆಪರೇಷನ್ಸ್. ಸ್ಮಾಲ್ ಸ್ಕೇಲ್ ಆಪರೇಷನ್ಸ್ ನೀಡ್ಸ್ ಲೆಸ್ ವರ್ಕಿಂಗ್ ಕ್ಯಾಪಿಟಲ್ ವೆನ್ ಕಂಪೇರ್ಡ್ ಟು ಲಾರ್ಜ್ ಸ್ಕೇಲ್ ಆಪರೇಷನ್ಸ್. ಇಲ್ಲೂ ಅಷ್ಟೇ, ನೀವು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಫಿಕ್ಸ್ಡ್ ಕ್ಯಾಪಿಟಲ್ ಇರ್ಬೋದು, ವರ್ಕಿಂಗ್ ಕ್ಯಾಪಿಟಲ್ ಇರ್ಬೋದು, ಸ್ಮಾಲ್ ಅಮೌಂಟ್ ಬೇಕಾಗುತ್ತೆ. ಲಾರ್ಜ್ ಸ್ಕೇಲಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಫಿಕ್ಸ್ಡ್ ಕ್ಯಾಪಿಟಲ್ ಇರ್ಬೋದು, ವರ್ಕಿಂಗ್ ಕ್ಯಾಪಿಟಲ್ ಇರ್ಬೋದು, ನಿಮಗೆ ಲಾರ್ಜರ್ ಅಮೌಂಟು ಬೇಕಾಗುತ್ತೆ. ಥರ್ಡ್ ಒನ್, ಗ್ರೋತ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್. ನೋಡಿ, ಈ 3 ಪಾಯಿಂಟು ಕಾಮನ್ ಆಗಿರುತ್ತೆ. As the organization grows, it requires a large amount of working capital in order to meet higher production and sales target. With the growth and expansion, the business need more and more working capital to meet the day-to-day requirement of the
ಆರ್ಗನೈಸೇಷನ್. ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಗ್ರೋತ್ ಆಗ್ತಾ ಇದೆ ಅಂದರೆ ಅಲ್ಲಿ ಬರೀ ವರ್ಕಿಂಗ್ ಕ್ಯಾಪಿಟಲು ಫಿಕ್ಸ್ಡ್ ಕ್ಯಾಪಿಟಲ್ ಅಂತಲ್ಲ, ಎರಡೂ ರೀತಿಯಾದಂಥ ಕ್ಯಾಪಿಟಲ್ ಏನಾಗುತ್ತೆ ಜಾಸ್ತಿ ಬೇಕು. ಯಾಕೆಂದರೆ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಗ್ರೋತ್ ಅಂದರೆ ಏನು, ನಮ್ಮ ಕಂಪನಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಕ್ಕಂಥದ್ದು. ನಮ್ಮ ಕಂಪನಿಯ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅಂದರೆ ಅದನ್ನು ಮೀಟ್ ಮಾಡೋದಕ್ಕೆ ನಾವು ಪ್ರೊಡಕ್ಷನನ್ನು ಏನು ಮಾಡಬೇಕು, ಜಾಸ್ತಿ ಮಾಡಬೇಕು. ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂದರೆ ಸೇಲ್ಸು ಜಾಸ್ತಿ ಆಗುತ್ತೆ. ಈ ಆ್ಯಕ್ಟಿವಿಟೀಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರೋ ಅಸೆಟ್ಸು ಕೂಡ ಏನಾಗಬೇಕು, ನಾವು ಇನ್ಕ್ರೀಸ್ ಮಾಡಬೇಕು. ಅದಕ್ಕೆ ಬೇಕಾದಂಥ ಅಮೌಂಟು ಕೂಡ ಅವಾಗ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಒಂದು ಕಂಪನಿ ಗ್ರೋತ್ ಆಗ್ತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂದರೆ ಫಿಕ್ಸ್ಡ್ ಕ್ಯಾಪಿಟಲು ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಎರಡೂ ಕೂಡ ಏನಾಗುತ್ತೆ, ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ. ನೆಕ್ಸ್ಟು ಬಿಸ್ನೆಸ್ ಸೈಕಲ್ ಅಂತ ಕರೀತೀವಿ. ದಿ ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಬೈ ಕನ್ಸರ್ನ್ ವೇರೀಸ್ ವಿತ್ ದಿ ಚೇಂಜಸ್ ಇನ್ ದಿ ಫೇಸ್ ಆಫ್ ಬಿಸ್ನೆಸ್ ಸೈಕಲ್. ಬಿಸ್ನೆಸ್ ಸೈಕಲಲ್ಲಿ ಡಿಫರೆಂಟ್ ಸ್ಟೇಜಸ್ ಇರುತ್ತೆ ಅಥವಾ ಡಿಫರೆಂಟ್ ಫೇಸಸ್ ಇರುತ್ತೆ. ಆ ಒಂದೊಂದು ಸ್ಟೇಜಸ್ಗೂ ಒಂದೊಂದು ಅಮೌಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಪ್ರತಿಯೊಂದು ಸ್ಟೇಜಸ್ಗೂ ಚೇಂಜಸ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದು ಸ್ಟೇಜಲ್ಲಿ ಜಾಸ್ತಿ ಬೇಕಾಗುತ್ತೆ, ಇನ್ನೊಂದು ಸ್ಟೇಜಲ್ಲಿ ಕಡಿಮೆ ಬೇಕಾಗುತ್ತೆ. ಡ್ಯೂರಿಂಗ್ ಬೂಮ್ ಪೀರಿಯಡ್ ದ ಡಿಮ್ಯಾಂಡ್ ಫಾರ್ ದಿ ಪ್ರಾಡಕ್ಟ್ ಇನ್ಕ್ರೀಸಸ್ ಆ್ಯಂಡ್ ರಿಸಲ್ಟ್ ಇನ್ ಹೈಯರ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಸೊ ಇದು ಫಸ್ಟ್ ಸ್ಟೇಜ್ ಅಂತ ತಿಳ್ಕೊಳ್ಳಿ. ಒಂದು ಎಕ್ಸಾಂಪಲ್, ಬೂಮ್ ಸ್ಟೇಜ್ ಅಥವಾ ಪೀಕ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಕಂಪನಿಯ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಏನಾಗಿರುತ್ತೆ, ಇನ್ಕ್ರೀಸ್ ಆಗುತ್ತೆ, ತುಂಬ ಡಿಮ್ಯಾಂಡ್ ಇರುತ್ತೆ, ಅಲ್ಲಿ ಸೇಲ್ಸು ಕೂಡ ನೀವು ಜಾಸ್ತಿ ಇರುತ್ತೆ ಅಂದಾಗ ಸೊ ಅವಾಗ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಜಾಸ್ತಿ ಬೇಕಾಗುತ್ತೆ. ಆನ್ ದಿ ಅದರ್ ಹ್ಯಾಂಡ್ ಇನ್ನೊಂದು ಸ್ಟೇಜ್ ಯಾವುದು, ಡ್ಯೂರಿಂಗ್ ರಿಸೆಷನ್ ಆ್ಯಂಡ್ ಡಿಪ್ರೆಷನ್. ಈ ಎರಡು ಸ್ಟೇಜಲ್ಲಿ ರಿಸೆಷನ್ ಅಥವಾ ಡಿಪ್ರೆಷನ್ ಸ್ಟೇಜಲ್ಲಿ ಡಿಮ್ಯಾಂಡ್ ಫಾರ್ ದಿ ಪ್ರಾಡಕ್ಟ್ ಡಿಕ್ರೀಸಸ್. ಈ ಸ್ಟೇಜಲ್ಲಿ ನಿಮ್ಮ ಕಂಪನಿಯ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದರ ರಿಸಲ್ಟ್ ಏನಂದರೆ ಲೋಯರ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಸೊ ಬೂಮ್ ಸ್ಟೇಜಲ್ಲಿ ಸೇಲ್ಸ್ ಜಾಸ್ತಿ ಇರುತ್ತೆ, ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕು. ರಿಸೆಷನ್ ಸ್ಟೇಜಲ್ಲಿ ಡಿಮ್ಯಾಂಡು ಮತ್ತು ಸೇಲ್ಸು ಕಡಿಮೆ ಇರೋದ್ರಿಂದ ನಿಮಗೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಕಡಿಮೆ ಬೇಕಾಗುತ್ತೆ. ಸೊ ನೆಕ್ಸ್ಟು ಸೀಸನಲ್ ಫ್ಯಾಕ್ಟರ್ಸ್. The working capital requirement also influenced by the seasonal fluctuations in demand for the products. ಏನು ಸೀಸನಲ್ ಫ್ಯಾಕ್ಟರ್ಸ್ ಅಂತಂದರೆ ಕೆಲವೊಂದು ಪ್ರಾಡಕ್ಟ್ಸ್ಗೆ ಕೆಲವೊಂದು ಸೀಸನಲ್ಲಿ ಮಾತ್ರ ಡಿಮ್ಯಾಂಡ್ ಇರುತ್ತೆ, ಬೇರೆ ಟೈಮಲ್ಲಿ ಡಿಮ್ಯಾಂಡ್ ಇರಲ್ಲ. ಡಿಮ್ಯಾಂಡ್ ಇದ್ರೂ ಕಡಿಮೆ ಇರುತ್ತೆ ಡಿಮ್ಯಾಂಡು. ಡ್ಯೂರಿಂಗ್ ಪೀಕ್ ಸೀಸನ್ಸ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಈಸ್ ಮೋರ್ ಡ್ಯೂ ಟು ಹೈಯರ್ ಲೆವೆಲ್ ಆಫ್ ಆ್ಯಕ್ಟಿವಿಟಿ. ಆನ್ ದಿ ಅದರ್ ಹ್ಯಾಂಡ್ ಡ್ಯೂರಿಂಗ್ ಲೀನ್ ಸೀಸನ್ಸ್ ದ ರಿಕ್ವೈರ್ಮೆಂಟ್ ಆಫ್ ದಿ ವರ್ಕಿಂಗ್ ಕ್ಯಾಪಿಟಲ್ ವಿಲ್ ಬಿ ಲೆಸ್. ನೋಡಿ, ಪೀಕ್ ಸೀಸನ್ ಅಂದರೆ ಆ ಪರ್ಟಿಕ್ಯುಲರ್ ಸೀಸನಲ್ಲಿ ನಿಮ್ಮ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಆವಾಗ ವರ್ಕಿಂಗ್ ಕ್ಯಾಪಿಟಲು ಜಾಸ್ತಿ ಬೇಕು. ಲೀನ್ ಸೀಸನ್ ಅಂದರೆ ಆ ಪರ್ಟಿಕ್ಯುಲರ್ ಸೀಸನಲ್ಲಿ ನಿಮ್ಮ ಕಂಪನಿಯ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡು ಕಡಿಮೆ ಇರುತ್ತೆ. ಸೊ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಏನಾಗುತ್ತೆ, ಕಡಿಮೆ ಬೇಕಾಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ಸ್ವೆಟರ್ಸ್ ಅಂತ ತಗೊಳ್ಳೋಣ, ವೂಲನ್ ಕ್ಲಾತ್ಸ್ ಅಂತ ಏನು ಕರಿತೀವಿ. ಇವಾಗ ಡಿಮ್ಯಾಂಡ್ ಯಾವಾಗ ಜಾಸ್ತಿ ಅಂತಂದರೆ ವಿಂಟರ್ ಸೀಸನಲ್ಲಿ. ಸೊ ವಿಂಟರ್ ಸೀಸನಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಅಂದಾಗ ಆ್ಯಕ್ಟಿವಿಟೀಸು ಕೂಡ ನಾವು ಚೆನ್ನಾಗಿರುತ್ತೆ, ದಟ್ ಮೀನ್ಸ್ ಪ್ರೊಡಕ್ಷನ್ನು ಕೂಡ ಜಾಸ್ತಿ ಇರುತ್ತೆ. ಸೊ ಆವಾಗ ವರ್ಕಿಂಗ್ ಕ್ಯಾಪಿಟಲ್ ಏನು ಜಾಸ್ತಿ ಬೇಕು. ಇದೇ ವೂಲನ್ ಕ್ಲಾತ್ಸ್ಗೆ ಸಮ್ಮರಲ್ಲಿ ಡಿಮ್ಯಾಂಡ್ ಇರಲ್ಲ. ಸೊ ಸಮ್ಮರಲ್ಲಿ ಡಿಮ್ಯಾಂಡ್ ಕಡಿಮೆ ಇರೋದ್ರಿಂದ ಅಲ್ಲಿ ಆ್ಯಕ್ಟಿವಿಟೀಸು ಕಡಿಮೆ ಇರೋದ್ರಿಂದ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಯಾವ ಸೀಸನಲ್ಲಿ ಡಿಮ್ಯಾಂಡ್ ಇರುತ್ತೆ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕು, ಯಾವ ಸೀಸನಲ್ಲಿ ಡಿಮ್ಯಾಂಡ್ ಕಡಿಮೆ ಇರುತ್ತೆ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲು ಕಡಿಮೆ ಬೇಕಾಗುತ್ತೆ. ಸೊ ಇದಿಷ್ಟು ಫ್ಯಾಕ್ಟರ್ಸು ವರ್ಕಿಂಗ್ ಕ್ಯಾಪಿಟಲ್ಗೆ ಅಫೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಇವತ್ತು ಫಿಕ್ಸಡ್ ಕ್ಯಾಪಿಟಲು ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಮೀನಿಂಗ್ ಏನು ಮತ್ತು ಅದೆರಡೂ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ಗೆ ಅಫೆಕ್ಟ್ ಆಗ್ತಕ್ಕಂಥ ಪಾಯಿಂಟ್ಸ್ ಯಾವುದ್ಯಾವುದು ಅನ್ನೋದನ್ನು ನೋಡಿದ್ವಿ. ಇದೆರಡರಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ 4 ಮಾರ್ಕ್ಸ್ಗೆ, ಅನ್ನಿಸ್ಲಾ?